ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸು. ಬಲ ಮತ್ತು ಚಲನೆಯ ವಿಧಗಳು ಪಾಠದ ಮುಖ್ಯ ಪ್ರಶ್ನೆ 5. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 70. 2 ಉದಾಹರಣೆಗಳ ಸಹಾಯದಿಂದ ಸಂತುಲಿತ ಬಲವನ್ನು ವಿವರಿಸಿ. ಸಂತುಲಿತ ಬಲ ಅಂದ್ರೆ ಏನು, ಅದನ್ನ ಉದಾಹರಣೆಗಳ ಸಹಾಯದಿಂದ ನಾವೀಗ ವಿವರಿಸಬೇಕು. ಸರಿ. ಒಂದು ವಸ್ತುವಿನ ಮೇಲೆ ಕಾರ್ಯನಿರ್ವಹಿಸುವ ವಿವಿಧ ಬಲಗಳ ಪರಿಣಾಮವು ಶೂನ್ಯವಾಗಿದ್ದರೆ ಆ ಬಲಗಳನ್ನು ಸಮತೋಲಿತ ಅಥವಾ ಸಂತುಲಿತ ಬಲಗಳು ಎಂದು ಕರೆಯಲಾಗುತ್ತದೆ. ಒಂದು ವಸ್ತುವಿನ ಮೇಲೆ ಬಹಳಷ್ಟು ದಿಕ್ಕಿನಿಂದ ಬಹಳಷ್ಟು ಬಲ ಪ್ರಯೋಗವಾಗ್ತಾ ಇದೆ, ಆದರೆ ಎಲ್ಲಾ ಬಲವನ್ನು ಸೇರಿಸಿದಾಗ ಅದರ ಮೇಲೆ ಪರಿಣಾಮ ಶೂನ್ಯವಾದ್ರೆ, 0 ಆದ್ರೆ ಅದನ್ನ ಸಂತುಲಿತ ಬಲ ಅಂತ ಕರಿತೀವಿ. ಈ ಬಲಗಳು ವಸ್ತುವಿನ ವೇಗವನ್ನು ಬದಲಾಯಿಸುವುದಿಲ್ಲ, ಆದರೆ ಸಾಮಾನ್ಯವಾಗಿ ವಸ್ತುವಿನ ಆಕಾರವನ್ನ ಬದಲಾಯಿಸುತ್ತವೆ. ಇವು ವಸ್ತುವಿನ ವೇಗವನ್ನ ಬದಲಾಯಿಸುವುದಿಲ್ಲ. ವಸ್ತು ಎಷ್ಟು ವೇಗದಲ್ಲಿ ಹೋಗ್ತಾ ಇದೆ, ಕಾಯು ಎಷ್ಟು ವೇಗದಲ್ಲಿ ಚಲಿಸ್ತಾ ಇದೆ, ಅಷ್ಟೇ ವೇಗದಲ್ಲಿ ಹೋಗ್ತಾ ಇರುತ್ತೆ, ಆದ್ರೆ ಆಕಾರ ಬದಲಾಗುತ್ತೆ. ಒಂದು ಸ್ಪಂಜ್ ಬಾಲ್ ಇದೆ ಅಂತ ಇಟ್ಕೊಳ್ಳಿ. ಈ ಕಡೆಯಿಂದನೂ ಪ್ರೆಸ್ ಮಾಡ್ತೀರಿ, ಈ ಕಡೆಯಿಂದನೂ ಪ್ರೆಸ್ ಮಾಡ್ತೀರಿ, ಎರಡು ಕಡೆ ಸಮಬಲ ವಿರುದ್ಧ ದಿಕ್ಕಿನಲ್ಲಿ ಮಾಡ್ತಾ ಇದ್ದೀರಿ, ಸಂತುಲಿತ ಬಲ ಇದೆ. ಆದ್ರೆ ಆ ಸ್ಪಂಜ್ ಬಾಲ್ ನ ಆಕಾರ ಬದಲಾವಣೆ ಆಗುತ್ತೆ. ಉದಾಹರಣೆ ಎ. ಮೇಜಿನ ಮೇಲೆ ಮಲಗಿರುವ ಮರದ ದಿಮ್ಮಿಯನ್ನು ಪರಿಗಣಿಸಿ. ಅದರ 2 ವಿರುದ್ಧ ಮುಖಗಳಿಗೆ ದಾರಗಳನ್ನು ಕಟ್ಟಲಾಗಿದೆ. ನಾವು ಒಂದು ಹಂತದಲ್ಲಿ ಎಳೆದರೆ, ಎಡಗಡೆ ಎಳೆದ್ವಿ ಅಂತ ಇಟ್ಕೊಳ್ಳಿ, ಅದು ಎಡಕ್ಕೆ ಚಲಿಸಲು ಪ್ರಾರಂಭಿಸುತ್ತದೆ. ನಾವು ವಿರುದ್ಧ ಹಂತದಲ್ಲಿ ಎಳೆದರೆ, ಬಲಗಡೆ ಜಗ್ಗಿದ್ವಿ ಅಂತ ಇಟ್ಕೊಳ್ಳಿ, ಇದನ್ನ ಬಲಗಡೆ ಚಲಿಸ್ಲಿಕ್ಕೆ ಪ್ರಾರಂಭವಾಗುತ್ತದೆ. ಆದ್ರೆ ನಾವು 2 ಕಡೆಗಳಿಂದ ಸಮಬಲದಿಂದ ಎಳೆದ್ರೆ, ಇದು ಮರದ ದಿಮ್ಮಿ ಅಂತ ಇಟ್ಕೊಳ್ಳಿ, 2 ಕಡೆಯಿಂದ ಸಮಬಲದಿಂದ ಎಳೆದ್ರೆ ದಿಮ್ಮಿ ಏನಾಗ್ತದೆ, ಆ ದಿಮ್ಮಿ ಚಲಿಸುವುದಿಲ್ಲ. ಈಗ 2 ಕಡೆಗಳು ಒಂದನ್ನೊಂದು ಸಮತೋಲನಗೊಳಿಸಿವೆ. ಇಲ್ಲಿ ಬಲ ಏನಿದೆ, ಎಡಗಡೆ ಬಲ ಮತ್ತೆ ಬಲಗಡೆ ಬಲ, ಇವೆರಡು ಒಂದನ್ನೊಂದು ಸಮತೋಲನಗೊಳಿಸಿವೆ. 2 ಬಲಗಳು ಸೇರಿ ಪರಿಣಾಮ ರದ್ದಾಗಿದೆ. 2ನೇ ಉದಾಹರಣೆ. ಹಗ್ಗ ಜಗ್ಗಾಟದಲ್ಲಿ 2 ತಂಡಗಳು ಸಮಾನ ಪ್ರಯತ್ನದಿಂದ ಹಗ್ಗವನ್ನ ಎಳೆಯುತ್ತವೆ. ಇವರು ಅಷ್ಟೇ ಫೋರ್ಸ್ ಹಾಕ್ತಿದ್ದಾರೆ, ಇವರು ಅಷ್ಟೇ ಫೋರ್ಸ್ ಹಾಕ್ತಿದ್ದಾರೆ, ಹಗ್ಗ ಚಲಿಸುತ್ತಿದ್ದಾರೆ. ಹಗ್ಗವು ಯಾವುದೇ ದಿಕ್ಕಿನಲ್ಲಿ ಚಲಿಸುವುದಿಲ್ಲ. ಇಲ್ಲಿ ಹಗ್ಗ ಯಾವುದೇ ದಿಕ್ಕಿನಲ್ಲಿ ಚಲಿಸ್ತಾನೆ ಇಲ್ಲ. ಯಾಕೆಂದ್ರೆ 2 ತಂಡಗಳು ಪ್ರಯೋಗಿಸುವ ಬಲಗಳು ಸಮ ಮತ್ತು ವಿರುದ್ಧವಾಗಿರುತ್ತದೆ ಮತ್ತು ಹೀಗೆ ಸಮತೋಲನಗೊಳ್ಳುತ್ತದೆ. ಥ್ಯಾಂಕ್ ಯು.